ಹಾಯ್ ಗಾಯ್ಸ್, ನಾನಿವತ್ತು ನಾಟಿ ಸ್ಟೈಲಲ್ಲಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎಗ್ಸು. 1 ಗ್ಲಾಸ್ ರೈಸ್ಗೆ ನಾನು 5 eggs ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ತೊಗೋಬೋದು. ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ, ಆನಿಯನ್ ತೊಗೊಂಡಿದ್ದೀನಿ, ಒಂದು 2 ಆನಿಯನ್ ತೊಗೊಂಡಿದ್ದೀನಿ, 3 ಮೆಣಸಿನ್ಕಾಯಿ ಮತ್ತು ಮೆಣಸಿನ ಪುಡಿ, ಉಪ್ಪು ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಮೆಣಸಿನ ಪುಡಿನ ನಾನು ಪೌಡರ್ ತೊಗೊಂಡಿಲ್ಲ, ಅಂಗಡಿಲೆಲ್ಲ ಸಿಗುತ್ತಲ್ಲ ಅದು. ನಾನೇ ಕಾಳು ಮೆಣಸನ್ನ ಕಲ್ಲಿಂದ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ರೈಸ್ ಬೇಕಲ್ವಾ, ಅದಕ್ಕೋಸ್ಕರ ನಾನು ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ರೈಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಪುಳಿಯೋಗರೆ, ಚಿತ್ರಾನ್ನ ಈ ಥರ ಐಟಮ್ಸ್ಗೆಲ್ಲ ಈ ರೈಸ್ ಕುಕ್ಕರಲ್ಲೇ ರೈಸ್ ಮಾಡ್ಕೋತೀನಿ. ಇದು ನಾರ್ಮಲ್ ರೈಸು, ನಾವೇ ಬೆಳೆದಿರೋವಂಥದ್ದು. ಇದನ್ನು ನಾನು ನಾರ್ಮಲ್ ಕುಕ್ಕರಲ್ಲಿ ಹಾಕಿದ್ರೆ ಇಷ್ಟು ಪುಡಿ ಪುಡಿ ಥರ ಬರೋದಿಲ್ಲ ಅನ್ನ ಉದ್ರುದ್ರಾಗಿ. ಬಟ್ ಈ ರೈಸ್ ಕುಕ್ಕರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಒಂದ್ಸತಿ. ನೆಕ್ಸ್ಟು ಒಂದು ಕಡಾಯಿ ಇಟ್ಕೋತೀನಿ. ನಾನು ನಾರ್ಮಲ್ ಕಿಚನಲ್ಲಿ, ನಮ್ಮದು ರೆಗ್ಯುಲರ್ ಕಿಚನಲ್ಲಿ ನಾನ್ ವೆಜ್ನ ಮಾಡೋದಿಲ್ಲ. ಅದಕ್ಕೋಸ್ಕರ ಹಿಂದೆಗಡೆ ಬಿಹೈಂಡಲ್ಲಿ ಇನ್ನೊಂದು ಮಿನಿ ಕಿಚನ್ ಥರ ಮಾಡ್ಕೊಂಡಿದ್ದೀನಿ. ಗ್ಯಾಸು ಅದೆಲ್ಲ ಇಟ್ಕೊಂಡು. ನೋಡಿ, ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಈ ಎಣ್ಣೆಗೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದಿತ್ತಲ್ಲ, ಇದೆಲ್ಲ ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಆಮೇಲೆ ಇದನ್ನೆಲ್ಲ ಹಾಕೊಂಡಿದ್ದೀನಿ. ನೋಡಿ, ಇದೆಲ್ಲ ಚಿಟಪಟ ಅಂತ ಸಿಡಿಯುತ್ತೆ, ಬೇಯುತ್ತೆ. ಯಾವಾಗಲೂ ಈ ಫ್ರೈಸು, ಈ ಥರ ಫ್ರೈಡ್ ರೈಸ್, ಈ ಥರ ಎಲ್ಲ ಐಟಮ್ಗಳಿಗೆ ಈ ಪದಾರ್ಥಗಳು, ಮೆಣಸಿನ್ಕಾಯಿ ಈ ಥರದ್ದೆಲ್ಲ ಸ್ವಲ್ಪ ಬ್ರೌನ್ ಆಗಬೇಕು. ಆಗ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಯಾವಾಗಲೂ ಹಸಿ ಹಸಿ ಸಿಗಬಾರ್ದು. ಈ ನೋಡಿ, ಈ ಥರ ಆಲ್ಮೋಸ್ಟ್ ಇದು ಸ್ವಲ್ಪ ಬ್ಲ್ಯಾಕ್ ಕನ್ಸಿಸ್ಟೆನ್ಸಿ ಬಂದರೂ ಪರವಾಗಿಲ್ಲ, ಬಟ್ ಅದು ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಬರಬೇಕು. ನೆಕ್ಸ್ಟು ಇದಕ್ಕೇನೆ ನೋಡಿ, ಈ ಥರ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆಯಿಲ್ಗೆ ಡೈರೆಕ್ಟಾಗಿ ಆನಿಯನ್ ಹಾಕಿ ಆಮೇಲೆ ಸಬ್ಬಕ್ಕಿ ಸೊಪ್ಪು, ಟೊಮೆಟೊ, ಆನಿಯನ್ ಎಲ್ಲ ಹಾಕಿದ್ಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ, ಅಥವಾ ಯಾವ್ದಾದ್ರು ಸೊಪ್ಪುಗಳನ್ನ ಯೂಸ್ ಮಾಡಿದ್ರೆ ಅದು ಚೆನ್ನಾಗಿ ಬೆಂದಿರೋದು, ಎಣ್ಣೆ ಅಂಶ ಸಿಗದಿರ ಅದು ಹಸಿ ಹಸಿ ಹೊಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಫಸ್ಟೇ ಇದು ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸ್ಪೇಸ್ ಇರುತ್ತೆ ಅಲ್ವಾ ಆಯಿಲಲ್ಲಿ, ಅದು ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಇದು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಅಲ್ಲಿ ಆಯಿಲಲ್ಲಿ. ಚೆನ್ನಾಗಿ ಹುರಿದಾಗ ಒಂದು ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಆಮೇಲೆ ಕಡಾಯಿ ಒಂದು ಮೂಲೆಗೆ ಇದೆಲ್ಲನೂ ಒಂದು ಸೈಡ್ಗೆ ಇದನ್ನು ತಳ್ಕೊತೀನಿ. ಯಾಕಂದರೆ ಮಿಕ್ಕಿರೋ ಆಯಿಲೆಲ್ಲ ಪ್ಯಾನ್ಗೆ ಬರುತ್ತೆ. ಆಮೇಲೆ ಅದಕ್ಕೆ ಆನಿಯನ್ನ ಹಾಕೋತೀನಿ. ಯಾಕೆ ಅಂತ ಹೇಳಿದ್ರೆ, ಅದು ಇವಾಗ ರೋಸ್ಟ್ ಆದಮೇಲೆ ಅದು ಹೀರ್ಕೊಂಡಿರುತ್ತೆ ಅಲ್ವಾ ಆಯಿಲ್ನ, ಅದೆಲ್ಲ ಬಿಟ್ಟಾಗ ಆ ಎಣ್ಣೆ ಕಾದ್ಮೇಲೆ ಈ ಆನಿಯನ್ಸ್ ಹಾಕಿ ಫ್ರೈ ಮಾಡೋದ್ರಿಂದ ಇದಕ್ಕೂ ಆಯಿಲ್ ಕರೆಕ್ಟಾಗಿ ಸಿಗುತ್ತೆ. ಈ ಆಯಿಲ್ ಎಷ್ಟು ಬೇಕಷ್ಟಿರುತ್ತೆ, ಬಟ್ ಒಂದೊಂದು ಪದಾರ್ಥಕ್ಕೂ ಹಿಡ್ದಿರೋದಿಲ್ಲ. ಅದು ಯಾಕೆ ಅಂತಂದರೆ, ನಾವು ಯಾವುದಾದ್ಮೇಲೆ ಯಾವ್ದು ಹಾಕ್ತೀವಿ ಅನ್ನೋದನ್ನ ಮಿಸ್ಟೇಕ್ ಮಾಡ್ತಾ ಇರ್ತೀವಿ. ಫಸ್ಟ್ ಇದು ನನಗೂ ಗೊತ್ತಿರಲಿಲ್ಲ. ವಿಡಿಯೋನ ನೋಡ್ತಾ ನಾನು ಬೇರೆ ಬೇರೆ ವಿಡಿಯೋ ನೋಡಿದ್ಮೇಲೆ ನನಗೆ ಯಾಕೆ ಈ ಥರ ಮಾಡ್ತಾರೆ ಅಂತ ನೋಡಿ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಆನಿಯನ್ನು, ಟೊಮ್ಯಾಟೊ ಈ ಥರದ ಪದಾರ್ಥಗಳನ್ನ ನಾವು ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೇ ಸಾಲ್ಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಅದು ಫ್ರೈ ಆಗುತ್ತೆ, ಸ್ವಲ್ಪ ಬೇಗನೆ ಬೇಯುತ್ತೆ. ಅದಕ್ಕೇ ನಾನೀಗ ಈಗಲೇ ಸಾಲ್ಟ್ ಹಾಕೋತಾ ಇದ್ದೀನಿ. ಎಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ಹಾಕೋಣ ಸಾಲ್ಟು ಅಂತ ಅನ್ಕೋಬಿಡಿ. ಯಾವಾಗಲೂ ಪಲ್ಯ ಈ ಥರದ್ದೆಲ್ಲ ಮಾಡಬೇಕಾದ್ರೆ ಆನಿಯನ್ ಹಾಕಿದ ತಕ್ಷಣ ಅದಕ್ಕೆ ಸಾಲ್ಟ್ ಹಾಕೋಬಿಡಿ. ತುಂಬಾ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ಇದು ಆಲ್ಮೋಸ್ಟ್ ಬ್ರೌನ್ ಕಲರ್ ಬಂದಿದೆ. ಅತಿ ಸೀದೋಗುವಂಥ ಅವಶ್ಯಕತೆ ಇಲ್ಲ, ಇಷ್ಟು ಬಂದರೆ ಸಾಕು. ಯಾಕಂದರೆ ಟೇಸ್ಟ್ ಒಂದು ಬೇರೆನೇ ಫ್ಲೇವರ್ ಬಂದ್ಬಿಡುತ್ತೆ. ಜಸ್ಟ್ ನಮಗೆ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಇನ್ನೊಂದ್ಸಲ ಇದನ್ನು ಬಾಡಿಸ್ಕೊಂಡು ಇದಕ್ಕೆ ನಾನು ಬೇರೆ ಎಕ್ಸ್ಟ್ರಾ ಖಾರ ಮಸಾಲ ಪೌಡರ್ಸ್ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಮೆಣಸಿನ ಪೌಡರ್ ಮಾತ್ರ ಯೂಸ್ ಮಾಡಿದ್ದೀನಿ. ಇದು ನಾಟಿ ಸ್ಟೈಲ್ ಎಗ್ ರೈಸ್ ಆಗಿರೋದ್ರಿಂದ ಮೆಣಸಿನ ಪೌಡ್ರು, ಮೆಣಸು ಆ ಪೌಡರ್ ಆಗಿರೋದು ಅಲ್ಲಲ್ಲಿ ಫ್ಲೇವರ್ ಸಿಗ್ತಾ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಗರಂ ಮಸಾಲ, ಚಿಲ್ಲಿ ಪೌಡರು, ಸಮಥಿಂಗ್ ಪೌಡರ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅದು ಮಸಾಲ ಫ್ರೈಡ್ ರೈಸ್ ಆಗುತ್ತೆ. ಎಗ್ ಫ್ರೈಡ್ ರೈಸು ಅದು ಚೆನ್ನಾಗಿರೋದಿಲ್ಲ. ಈ ಥರ ಮಾಡಿದ್ರೇ ಇದು ನಾಟಿ ಸ್ಟೈಲ್ ಅಂತ ಬರುತ್ತೆ. ಇನ್ನೂ ಜನ ನುಗ್ಗೆ ಸೊಪ್ಪೆಲ್ಲ ಹಾಕೋತಾರೆ, ಬಟ್ ನಾನು ಅದನ್ನು ಸೊಪ್ಸಿಗೆ ಸೊಪ್ಪು ಹಾಕೊಂಡಿರೋದ್ರಿಂದ ಅದನ್ನು ನಾನು ಯೂಸ್ ಮಾಡಿಲ್ಲ. ನೋಡಿ, ಪ್ಯಾನ್ ಮೂಲೆಗೆ ಮತ್ತೆ ಅದನ್ನೆಲ್ಲ ಒಂದು ಕಡೆ ಸೈಡ್ ತೊಳ್ಕೊಂಡು ಈಗ ಪ್ಯಾನ್ಗೆ ಡೈರೆಕ್ಟಾಗಿ ಕಡಾಯಿ ಒಳಗಡೆನೆ ಈ ಎಗ್ನ ಹಾಕೋತಾ ಇದ್ದೀನಿ. ಈ ಥರ 1 by 1 ಎಲ್ಲ ಪ್ರತಿ ಎಗ್ಸ್ ಎಷ್ಟಿದೆ ಅಷ್ಟೆಲ್ಲನೂ ಹಾಕೊಂಡಾದ್ಮೇಲೆ ಅದು ಸ್ವಲ್ಪ ಮಾಡುತ್ತೆ ಕೆಳಗಡೆಯಿಂದ. ಆಮೇಲೆ ಅದನ್ನು ಬೀಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡೋದ್ರಿಂದ ಎಗ್ದು ಕರೆಕ್ಟಾಗಿ ಎಗ್ ಬುರ್ಜಿ ಟೈಪ್ ಬರುತ್ತೆ ಅದು. ಆಗ ಪ್ರತಿ ಒಂದೊಂದು ಆನಿಯನ್ ಜೊತೆಲೂ ಆನಿಯನ್ ಸೈಜ್, ಇವಾಗ ನಾವೇನು ಆನಿಯನ್ ಕಟ್ ಮಾಡ್ಕೊಂಡಿದ್ದೀವಿ ಆ ಸೈಜ್ಗೆ ಆ ಎಗ್ಗು ಕೂಡ ಸೇಮ್ ಅದು ಹೊಡ್ಕೊಳ್ಳುತ್ತೆ. ಆ ಥರ ಈ ಥರ ನೋಡಿ, ಈ ಥರ ಬರ್ತಾ ಇದೆ. ಅದು ಇನ್ನೂ ಆಗಬೇಕು. ಇನ್ನು ಅದು ತಿರುಗಿ ಅದನ್ನು
ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು. ಈ ಥರ ಬಂದಮೇಲೆ ನೋಡಿ ಈ ಥರ ಅದು ತಳನ ಬಿಡುತ್ತೆ. ಪ್ರತಿಯೊಂದು ಎಗ್ಗು ಅಲ್ಲಿಗಂಟ ತಳ ಹತ್ತಾ ಇರುತ್ತೆ, ಅಲ್ಲಿಗಂಟ ಅದನ್ನು ತಿರುಗ್ತಾ ಇರಬೇಕು. ಎಲ್ಲನೂ ತಳ ಬಿಟ್ಟು ಆ ಪ್ಯಾನ್ ಏನಿದೆ ಅದನ್ನು ಅಂಟಿರೋದ್ರಿಂದ ಅಂಟಬಾರ್ದು. ಒಂದು ಎಗ್ ಹಾಕಿದೀವಲ್ವಾ, ಅದು ಹಸಿ ಹಸಿ ಥರ ಅಂಟಬಾರ್ದು. ಪ್ರತಿ ಒಂದೊಂದು ಪನ್ನೀರ್ನ ನಾವು ಪುಡಿ ಮಾಡ್ಕೊಂಡ್ರೆ ಯಾವ ಥರ ಆಗುತ್ತೆ ಆ ಥರ ಪುಡಿ ಆಗಿಬಿಡುತ್ತೆ ಎಗ್ಗು. ಆವಾಗ ಅದು ರೆಡಿಯಾಗಿದೆ ಅಂತ ಅರ್ಥ. ಈಗ ನಾನು ಫ್ರೈ ಪ್ಯಾನ್ ತೊಗೊಂಡಿರೋದ್ರಿಂದ ನಾನು ರೈಸ್ ಕುಕ್ಕರ್ನೇ ಡೈರೆಕ್ಟಾಗಿ ಇದ್ರ ಮೇಲೆ ಇಟ್ಕೋತೀನಿ. ಆ್ಯಕ್ಚುಲಿ ಇದು ಇಡ್ಬೋದು. ಇನ್ನೊಂದು ಪಲಾವೆಲ್ಲ ಮಾಡಬೇಕಾದ್ರೆ ಇದರಲ್ಲಿ ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ರೈಸ್ ಕುಕ್ಕರಿಗೆ ಸ್ಟೀಮಿಗೆ ಅಂತ ಇಡ್ತೀನಿ. ಇದು ನಾನು ಡೈರೆಕ್ಟಾಗಿ ಒಲೆ ಮೇಲೂ ಯೂಸ್ ಮಾಡ್ತೀನಿ. ನೋಡಿ ಇದಕ್ಕೇನೆ ನಾನು ಇದು ನಾರ್ಮಲ್ ಕುಕ್ಕರ್ಗೂ ನೀವು ಮಾಡ್ಕೋಬೋದು. ಇದು ಈ ರೈಸ್ ಕುಕ್ಕರ್ ಪ್ಯಾನ್ಗೆ ನಾನು ಇವಾಗ ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ಸ್ವಲ್ಪ ರೈಸ್ ಜಾಸ್ತಿ ಇದೆ, ಅದ್ರಲ್ಲಿ ಮಾಡಿದ್ರೆ ಎಲ್ಲ ಚೆಲ್ಲೋಗುತ್ತೆ. ಇದರಲ್ಲಿ ಫ್ರೈ ಮಾಡೋದಕ್ಕಿಂತ ಪ್ಯಾನಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇದು ರೈಸ್ ಹಾಕಿದ್ಮೇಲೆ ಇದರಲ್ಲಿ ಮಿಕ್ಸ್ ಮಾಡ್ಕೊಬೋದು, ಏನೂ ಆಗಲ್ಲ. ನೋಡಿ ಈ ಥರ ಫುಲ್ಲು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಸಾಲ್ಟ್ ಏನಾರ ಕಮ್ಮಿ ಆಗಿದೆಯಾ ಅಥವಾ ಏನಾಗಿದೆ ಅಂತ ಇವಾಗ ನೋಡ್ಕೊಬಿಡಿ. ಯಾಕಂದರೆ ರೈಸ್ ಹಾಕಿದ್ಮೇಲೆ ಇದಕ್ಕೆ ರೈಸಿಗೆ ಸರಿ ಒಂದಷ್ಟು ಸಾಲ್ಟ್ ಇರುತ್ತೋ ಇರಲ್ವೋ ಅಂತ ಗೊತ್ತಿಲ್ಲ. ಬಟ್ ನಾನು ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೆ ನಾನು ಕರೆಕ್ಟಾಗಿ ಸಾಲ್ಟ್ ಹಾಕಿರ್ತೀನಿ. ಅದು ಕರೆಕ್ಟಾಗಿರುತ್ತೆ. ಒಂದೊಂದ್ಸಲ ಮಿಸ್ಟೇಕ್ ಕೂಡ ಆಗುತ್ತೆ. ನೋಡಿ ಈ ಥರ ಎಲ್ಲ ಫುಲ್ಲು ಕಂಪ್ಲೀಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆವಾಗ ಒಂದು ಸ್ವಲ್ಪ ರೈಸ್ನ ಫ್ರೈ ಮಾಡ್ಕೋಬೇಕು, ಗ್ಯಾಸ್ ಆಫ್ ಮಾಡ್ಕೋಬೇಡಿ. ಇದು ಕಂಪ್ಲೀಟ್ ಎಲ್ಲ ಮಿಕ್ಸ್ ಆದಮೇಲೆ ಅದು ಹೊಂದ್ಕೊಳ್ಳುತ್ತೆ. ಇದರಲ್ಲಿರೋ ಆಯಿಲು ಈ ರೈಸ್ಗೆಲ್ಲ ಅಡ್ಜಸ್ಟ್ ಆಗಿ ಫುಲ್ಲು ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ. ನೋಡಿ ಈಗ ಆಲ್ಮೋಸ್ಟು ಒಂದು 2 ಸೆಕೆಂಡ್ಸ್ ಬಿಟ್ಟು ಈ ಥರ ಕೈ ಆಡಿಸ್ತಾ ಇರಿ ಅದನ್ನು. ನೋಡಿ ಈ ಥರ ಈ ನಾಟಿ ಸ್ಟೈಲ್ ಆಗಿರೋದ್ರಿಂದ ಅತಿ ರೆಸ್ಟೋರೆಂಟ್ ಸ್ಟೈಲ್ಗೆಲ್ಲ ಈ ಥರ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಕೊತಾ ಇದ್ದೀನಿ. ಫಾರ್ ಟೇಸ್ಟ್ ಅಷ್ಟೇ, ಇದು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ಇನ್ನೊಂದು ಸಲ 1-2 ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾರ್ಮಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವು ತೀರಾ ಅದನ್ನು ರೋಸ್ಟ್ ಮಾಡ್ಕೋಬೇಕು ರೈಸೆಲ್ಲ ಅನ್ನೋ ಅವಶ್ಯಕತೆ ಇಲ್ಲ. ಮಸಾಲ ಫ್ರೈಡ್ ರೈಸಿಗೆ ಬೇಕಾದ್ರೆ ಮಾಡ್ಬೋದು, ಅದನ್ನು ಒಂದು ದಿವಸ ನನ್ನ ಚಾನಲಲ್ಲಿ ತೋರಿಸ್ಕೊಡ್ತೀನಿ. ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ ಯಾವುದೂ ಸೀದೋಗಬಾರ್ದು. ಎಗ್ದು ಮತ್ತು ಆ ಪೆಪ್ಪರ್ದೆಲ್ಲ ಫ್ಲೇವರ್ ಸಿಗಬೇಕು. ನೋಡಿ ಇದಾಗಿದೆ. ಇದು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಹಾಫ್ ಬಾಯ್ಲ್ ಮಾಡಿಕೊಂಡು ಎಕ್ಸ್ಟ್ರಾ ಎಗ್ಸ್ ಇದ್ದರೆ ಹಾಫ್ ಬಾಯ್ಲ್ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ಸಾಸು ಅಥವಾ ಕೆಚಪ್ ಯಾವುದಾದ್ರೂ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.